ಹಲೋ, ನಮಸ್ತೆ, ಗುಡ್ ಈವ್ನಿಂಗ್, ಶುಭ ಸಂಜೆ. ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಏನದು? ನಾವು ನಮ್ಮ ಏಜ್ಗಿಂತ ಚಿಕ್ಕವರಾಗಿ ಕಾಣಿಸ್ಬೇಕು ಅಂತ. ಓಕೆನಾ? ಎಲ್ಲರಿಗೂ ಆಸೆ ಇರುತ್ತಲ್ವಾ? ಸೊ ಇವತ್ತು ನಾನು ಹೇಳ್ತಾ ಇರೋ ಟಿಪ್ಸ್ ಏನಂದರೆ 5 ಫುಡ್ಸ್ ಹೇಳ್ತಾ ಇದ್ದೀನಿ. ಅದರಲ್ಲಿ ಅಟ್ಲೀಸ್ಟ್ ನೀವು 2 ಫುಡ್ಸ್ ಆದರೂ ಡೈಲಿ ಇನ್ಕ್ಲೂಡ್ ಮಾಡಿದರೆ ನಿಮ್ಮ ಸ್ಕಿನ್ನು 10 ಇಯರ್ಸ್ ನಿಮಗಿರೋ ಏಜ್ಗಿಂತ ಕಮ್ಮಿ ಕಾಣಿಸುತ್ತೆ. ಓಕೆ, ಫಸ್ಟ್ ಬಂದುಬಿಟ್ಟು ಆಮ್ಲ ನೀವು ಖಾಲಿ ಹೊಟ್ಟೆಗೆ ತಿನ್ನಬಾರ್ದು. ಬೆಟರ್ ಆಫ್ಟರ್ ಡ್ರಿಂಕಿಂಗ್ ವಾಟರ್, ನೀರು ಕುಡಿದ್ಮೇಲೆ ತಗೊಳ್ಳಿ. ಜ್ಯೂಸ್ ಆದರೂ ಮಾಡ್ಕೋಬೋದು, ಇಲ್ಲ ಹಾಗೇನೂ ತಿನ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ದಾಳಿಂಬೆಯಲ್ಲಿ ವಿಟಮಿನ್ ಇ, ವಿಟಮಿನ್ ಸಿ ಇರುತ್ತೆ. ಓಕೆ, ನಿಮ್ಮ ಸ್ಕಿನ್ಗೆ ತುಂಬ ಹೈಡ್ರೇಷನ್ ಕೊಟ್ಟು ಚೆನ್ನಾಗಿ ಗ್ಲೋ ಬರೋ ಥರ ಮಾಡುತ್ತೆ. ರಿಂಕಲ್ಸ್ ಎಲ್ಲ ಕಡಿಮೆ ಮಾಡುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಬಾದಾಮ್, ಆಲ್ಮಂಡ್ಸ್. ನೀವು ಅಟ್ಲೀಸ್ಟು 3 to 4 ಆದರೂ ಡೈಲಿ ತಿನ್ನಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿನ್ನಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫಿಶ್. ನಾನ್ ವೆಜ್ ತಿಂತಾ ಇರ್ತೀರಲ್ವಾ, ಸೊ ಬೆಟರ್ ಫಿಶ್ ಇನ್ಕ್ಲೂಡ್ ಮಾಡಿದರೆ ಅದರಲ್ಲಿರೋ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ನಿಮ್ಮ ಸ್ಕಿನ್ನಿಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ವಾಲ್ನಟ್ಸ್, 1 or 2 ಆದರೂ ನೀವು ಇನ್ಕ್ಲೂಡ್ ಮಾಡಿದರೆ ಬೆಟರು. ಈ ಎಲ್ಲ ಫುಡ್ಸು ಇನ್ಕ್ಲೂಡ್ ಮಾಡಿದರೆ ಬೆಟರು. ಅಟ್ಲೀಸ್ಟ್ ನೀವು 2 ಫುಡ್ಸ್ ಆದರೂ ಇನ್ಕ್ಲೂಡ್ ಮಾಡಿದರೆ ನಿಮ್ಮ ಸ್ಕಿನ್ ಗ್ಲೋ ಬರುತ್ತೆ, ಹೈಡ್ರೇಷನ್ ಆಗುತ್ತೆ, ರಿಂಕಲ್ಸ್ ಇರೋದಿಲ್ಲ. ಸೊ ನಿಮ್ಗೆ ಏಜ್ ಇರೋದಕ್ಕಿಂತ 10 ಇಯರ್ಸು ಯಂಗಾಗಿ ಕಾಣ್ತೀರಾ. ಸೊ ಪ್ರಾಕ್ಟೀಸ್ ಮಾಡಿ ನೋಡಿ. ಇದು ಜಸ್ಟ್ 1 or 2 days, 1 month ಅಲ್ಲ, ಕಂಟಿನ್ಯೂಯಸ್ ಪ್ರಯತ್ನ ಪಡಬೇಕು. ಸೊ ರಿಸಲ್ಟ್ ಸಿಗುತ್ತೆ. ಓಕೆ, ಬಳಸ್ತೀರಲ್ವ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.